ಒಂದ್ ಇಂಥ ಸಿನಿಮಾ ಅಲ್ಲಿ ಆಕ್ಟಿಂಗ್ ಕಡಿಮೆ, ಆಕ್ಷನ್ ಜಾಸ್ತಿ, ಬಜೆಟ್ ಜಾಸ್ತಿ, ಕಲೆಕ್ಷನ್ ಕಡಿಮೆ, ಒಂದೇ ಭಾಷೆದಾಗ ರಿಲೀಸ್ ಮಾಡಿದ್ರೆ ಒಬ್ರಷ್ಟ ಬೈಬಹುದು. ಅದಕ್ಕೆ ಇವರು 13 ಭಾಷೆದಾಗ ರಿಲೀಸ್ ಮಾಡ್ತಾರ. ಯಾಕಂದ್ರ 13 ಭಾಷೆದವ್ರು ಬೈಲಿ ಅಂತ. ಏಕವಚನದಲ್ಲಿ ಮಾತಾಡಬೇಡಿ ನೀವು. ನಮ್ಮಲ್ಲಿ ಮಾತ್ರ ರಿಲೀಸ್ ಆಗಿದ್ರೆ ಏನೋ ನಮ್ಮವರು ಅಂತ ಒಂದ್ 4 ಮಾತಾಡಿ ಸುಮ್ಮನೆ ಆಗ್ಬಿಡ್ತಿದ್ವಿ. ಆದ್ರೆ ಇವ್ರು ಇಂಥ ಸ್ಟೋರಿನ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಇಂಟ್ರೊಡ್ಯೂಸ್ ಮಾಡ್ಸ್ಯಾರ ಅಂದ್ರೆ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಫಿಲ್ಮ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಡಿಯೋ ಗೇಮ್ ಯಾಡ್ ಬರುತ್ತಾ. ಯಾವ್ದೋ ಕಾರಣಕ್ಕ ಅಣ್ಣನ ಹಿಡಿದು ಹಾಕ್ತಾರ. ಹಿಡಿದು ಹಾಕಿ ಪಾಕಿಸ್ತಾನದವರು ಜೈಲಿಗೆ ಕರ್ಕೊಂಡು ಹೊಂಟಾರ. ಅಣ್ಣನ ಜೈಲಿಗೆ ಕರ್ಕೊಂಡು ಹೋಗ್ಬೇಕಾದ್ರ ಈ ವಿಚಾರ ಎಷ್ಟೊಂದು ಕಾನ್ಫಿಡೆನ್ಷಿಯಲ್ ಆಗಿರುತ್ತಂದ್ರೆ ಇದು ಆರ್ಮಿದವ್ರು ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ. ಆದ್ರೆ ಇಲ್ಲಿ भाईजान जेल में सिक्योरिटी बहुत ही सख्त कर रहे हैं. क्या हुआ? बोल रहे हैं कि किसी पागल हाथी को लेकर आ रहे हैं. It's not an official, highly confidential. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ ಕತೆ. ಜೈಲಲ್ಲಿ ಖೈದಿಗಳು ಬಿಲ್ಡಪ್ ಕೊಡಾಕೊಂತಾರ, ಓಕೆ. ಆದ್ರೆ ಹಿಡ್ಕೊಂಡ್ ಬಂದಿರೋ ಆರ್ಮಿಗಳು ಸಹ ಬಿಲ್ಡಪ್ ಕೊಡಾಕೊಂತಾರಲ್ಲ, ಇದೇ ನನಗೆ ಸಹಿಸಕ್ ಆಗವಲ್ತು. मैंने अपनी लाइफ में बहुत सारे क्रिमिनल्स देखे हैं, बट ऐसे क्रूअल इंसान को पहली बार. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಅಣ್ಣನ ಇಲ್ಲಿ ಜಳಕ ಮಾಡಕ್ ಕಳಿಸ್ತಾರ. ಮೋಸ್ಟ್ಲಿ ಇವ್ರು ಹಿಡ್ಕೊಂಡ್ ಬಂದಿದ್ದ ಜಳಕ ಮಾಡ್ಸಕ್ ಅನ್ಸುತ್ತ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ತಕ್ಕದ್ ಗೋಳಿಕತಾರೆ ನಮ್ಮನ್ನ. ಮತ್ತೇನ ಅಣ್ಣ ಇಲ್ಲಿ ಒಂದ್ 30 ಜನ ಬಡದ್ ಬಾಯ್ ಹಾಕೊಂಡ್ಬಿಡ್ತಾನ. ಸ್ವಲ್ಪ ಈ ಕಡೆ ಗಮನ ಕೊಡ್ರಿ, ಇವೆಲ್ಲ ಇಂಟರ್ನ್ಯಾಷನಲ್ ಫಿಗರ್ಗಳು. ಒಬ್ಬವ ಅಣ್ಣಕ್ಕಿಂತ ಎಷ್ಟೋ ಹೈಟ್ ಅದಾನ, ಇನ್ನೊಬ್ಬವ ಅಣ್ಣಕ್ಕಿಂತ ಜಾಸ್ತಿ ಜಿಮ್ ಮಾಡ್ಯಾನ. ಆದ್ರೂ ಅಣ್ಣ ಇವ್ರಿಬ್ಬರನ್ನ ಬಡದ್ ಬಾಯ್ ಹಾಕೊಂಡ್ಬಿಡ್ತಾನ. ಅಣ್ಣಂದ್ ಬಟ್ಟೆ ಬಿಚ್ಚಿ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗತ್ತ ಅಣ್ಣಗ ನೆನಪಿರ್ಬಾರ್ದಂತ ಇಂಜೆಕ್ಷನ್ ಚುಚ್ಚಾರ ಅಂತ. ಈ ಸೀನ್ ಹೆಂಗೈತಂದ್ರ ಸಣ್ಣ ಮಕ್ಕಳಿಗೆ ಜಗಳ ಹಚ್ಚಿ ಹೊಡಿತಾ ನೋಡಿ ಇವಾಗ, ಹೊಡಿತಾ ನೋಡಿ ಈಗ, ಹೊಡಿತಾ ನೋಡಿ ಈಗ ಅಂದಾಗ ಬಡಿತಾನಲ್ಲ, ಸೇಮ್ ಡಿಟ್ ಟು ಡಿಟ್ ಹಂಗಾಯ್ತು ನೋಡ್ರಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಣ್ಣ ಇಲ್ಲಿಂದ ತಪ್ಪಿಸ್ಕೊಂಡ ಈ ಒಂದ್ ಪಾಕಿಸ್ತಾನದಾಗ ತನಗ್ ಯಾರ್ ಕರ್ಕೊಂಡ್ ಬಂದ್ರ ಅಂತ ಹುಡುಕ್ತಾ ಇರ್ತಾನ. ಆದ್ರ ಹೋಗಿ ನೋಡುವಷ್ಟರಲ್ಲಿ ಆಲ್ರೆಡಿ ಆಕಿನ ಈ ಜಗತ್ತಿಂದ ಖಾಲಿ ಮಾಡ್ಬಿಟ್ಟಿರ್ತಾರ. ಸೊ ಇಲ್ಲಿ ಅಣ್ಣಗ 2 ವಿಷಯ ಗೊತ್ತಾಗತ್ತ. ಒಂದು ನಮ್ಮ ಇಂಡಿಯಾದ 2 ವ್ಯಕ್ತಿಗಳ ನಂಬರ್ ಸಿಗತ್ತಾ, ಇನ್ನೊಂದು ಈ ಕೆಲಸ ಮಾಡ್ದವ ಮಾರ್ಟಿನ್ ಅಂತ ಗೊತ್ತಾಗತ್ತ. ಅದ್ರಾಗ 1 ನಂಬರ್ ಡಯಲ್ ಮಾಡ್ತಾನ, ಅಲ್ಲಿ ಅಪೋಸಿಟ್ ವ್ಯಕ್ತಿ ಅರ್ಜುನ್ ಅಂತ ಕರೀತಾನ. ಯಾವಾಗ ಅರ್ಜುನ್ ಮತ್ತೆ ಮಾರ್ಟಿನ್ 2 ಹೆಸರುಗಳು ಹೈಲೈಟ್ ಆದವು, ನನ್ ಕಿಡ್ನಿ ಸರಿಯಾಗಿ ವರ್ಕ್ ಆಗ್ತದ್ರಿಂದ ನನಗ್ ಗೊತ್ತಾತ ಇದ್ರಾಗ ಅಣ್ಣನಂಗ ಇನ್ನೊಬ್ಬ ಅದಾನಂತ. ಸೊ ಇಲ್ಲಿ ಹೀರೋಯಿನ್ ಅರ್ಜುನ್ ಮಿಸ್ ಆಗ್ಯಾನ ಅಂತ ಹೇಳಿ ಕಂಪ್ಲೇಂಟ್ ಕೊಡಕ್ ಬರ್ತಾಳ. ಆ ಕಡೆಯಿಂದ ಅರ್ಜುನ್ ಇಂಡಿಯಾಕ್ ಬರಾಕ್ ಕುಂತಾನ. ಸೊ ಇಲ್ಲಿ ಒಂದ್ ಫ್ಲಾಶ್ ಬ್ಯಾಕ್ ಸ್ಟೋರಿ. ಅರ್ಜುನ್ ಪ್ರೀತಿನ ಪ್ರೀತಿಸಿ ಎಂಗೇಜ್ಮೆಂಟ್ ಕೂಡ ಆಗಿರ್ತಾನ. ಆದ್ರೆ ಈಗಿರೋ ಅರ್ಜುನ್ಗೆ ಇದೆಲ್ಲ ನೆನಪೇ ಇಲ್ಲ. ಯಾಕಣ ಅಷ್ಟು ಚೆನ್ನಾಗಿರೋ ಹುಡುಗಿನ ನಿಮ್ ಮರ್ಯಾಕ್ ಹೆಂಗಣ ಸಾಧ್ಯ? ಅಂತೀನಿ, ದಯವಿಟ್ಟು ಬಿಟ್ಬಿಡಿ. ಜಾತ್ರೆಗ ಅಣ್ಣನ ಹೊಡ್ಯಾಕ್ ಬರ್ತಾರ ನೋಡ್ರಿ. ಇಲ್ಲಿ ಅವರು ನಾರ್ಮಲ್ ಆಗಿ ಹೆಂಗ್ ಬಂದಾರ ಹಂಗ ಬಂದ್ ಅಣ್ಣನ ಚುಚ್ಬೋದಿತ್ತ. ಆದ್ರೆ ಇವ್ರ ಮುಖಕ್ಕೊಂದ್ ಮಾಸ್ಕ್ ಹಾಕೊಂಡ್ ಬಂದಾರ. ಇದ್ ಹೆಂಗೈತಂದ್ರ ನಾವ ರೌಡಿಗಳ ಬಂದ್ ಅಮ್ಮನ ಬಡಿಲಿ ಅಂದಂಗ ಐತಿದೆ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ ಕತೆ. ಓಕೆ ಏನಯ್ಯ, ಒಂದ್ ನಿಮಿಷ. ಇನ್ನ ಫೈಟ್ ಬಗ್ಗೆ ಏನ್ ಮಾತಾಡೋಣ ಹೇಳ್ರಿ. ಯಾಕಂದ್ರ ಅಣ್ಣ ಈ ಹಿಂದ ಇಂಟರ್ನ್ಯಾಷನಲ್ ಫಿಗರ್ ಗಳನ್ನ ಬಡದಾನಂತ. ಇನ್ನು ಇದೇ ಆ ಲೆಕ್ಕ. ಅಣ್ಣಗ ನೆನಪ ಬರಾಕ್ ಕುಂತೈತಿ. ಇದ ಟೈಮ್ದಾಗ ಒಂದ್ ಗ್ಯಾಂಗ್ಸ್ಟರ್ ಗ್ಯಾಂಗ್ ಬರತ್ತ. ಅಣ್ಣಗ ನಿಂತ್ ಸಾಕಾಗಿರ್ತೈತಿ. ಅದಕ್ಕೆ ಓಡೋಗಿ ಕುರ್ಚಿ ಮೇಲೆ ಕುಂದಿರ್ತಾನ. ಅಲ್ಲಿ ಗ್ಯಾಂಗ್ಸ್ಟರ್ ಗ್ಯಾಂಗ್ ಏನು ಮಾಡಂಗಿಲ್ಲ. ಯಾಕಂದ್ರ ಆ ಗ್ಯಾಂಗಿಗೆ ಅಣ್ಣನ ಲೀಡರ್ ಅಂದ್ರ ಇವನ ಮಾರ್ಟಿನ್. अर्जुन कौन रे अर्जुन? ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಿಮ್ ಕಿಡ್ನಿಗೆ ಜಾಸ್ತಿ ಕೆಲಸ ಕೊಡಕ್ ಹೋಗ್ಬೇಡಿ. ಅದಕ್ಕೆ ನಾ ಇದನ್ನ ಸಿಂಪಲ್ ಆಗಿ ಬಿಡಿಸಿ ಹೇಳ್ತೀನಿ. ಈ ರೌಡಿ ಬೇರೆ ದೇಶದಿಂದ ಎಕ್ಸ್ಪೈರ್ ಆಗಿರುವಂತಹ ಮೆಡಿಸಿನ್ ನ ಇಂಡಿಯಾಕ್ ತಗೊಂಡ್ಬಂದು ಇಲ್ಲಿ ರೀಸೈಕಲ್ ಮಾಡಿ ತನ್ನ ಬ್ರ್ಯಾಂಡ್ ಅಂಟಿಸಿ ಮಾರ್ಬೇಕಂತ ಅನ್ಕೊಂಡಿರ್ತಾನ. ಅರ್ಜುನ್ ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಆಗಿರ್ತಾನ. ಅದನ್ನೆಲ್ಲ ಸೀಸ್ ಮಾಡ್ತಾನ. ಈ ಕಾರಣಕ್ಕ ರೌಡಿ ಅರ್ಜುನ್ ಸಾಯಿಸಕ್ ಕಳಿಸ್ತಾರ. ಬಟ್ ಅಲ್ಲಿ ಅರ್ಜುನ್ ಮತ್ತೆ ಮಾರ್ಟಿನ್ ಒಂದೇ ಇರೋ ಕಾರಣಕ್ಕ ಮಾರ್ಟಿನ್ ಟಾರ್ಗೆಟ್ ಮಾಡ್ತಾರ. ಅರ್ಜುನ್ ರಿಕವರಿ ಆಗಿ ತನ್ನ ಆಫೀಸರ್ ಮುಂದ್ ಬಂದ್ ನಡೆದಿರೋದನ್ನ ಹೇಳ್ತಾನ. ನನ್ನಂಗ ಇನ್ನೊಬ್ಬ ಅದಾನ, ಅವನ ಹೆಸರು ಮಾರ್ಟಿನ್ ಅಂತೇಳಿ, ಅವ ದೊಡ್ಡ ಕ್ರಿಮಿನಲ್ ಅಂತಾನು ಹೇಳ್ತಾನ. ಆದ್ರ ಅವ್ರು ಯಾರು ನಂಬಂಗಿಲ್ಲ. ಅದಾದ್ಮೇಲೆ ಅಣ್ಣಗೆ ಇಲ್ಲೊಂದು ವಿಡಿಯೋ ಕಾಲ್ ಬರ್ತೈತಿ. ಆ ವಿಡಿಯೋ ಕಾಲ್ ಮಾಡಿದವರು ಮಾರ್ಟಿನ್. ಅಣ್ಣ ಇಲ್ಲಿ ಈಸಿಯಾಗಿ ಪ್ರೂಫ್ ತೋರಿಸಬಹುದಿತ್ತ ನನ್ನಂಗ ಇನ್ನೊಬ್ಬ ಅದಾನ ಅಂತೇಳಿ. ಬಟ್ ಅಣ್ಣ ಇದನ್ನ ಮಾಡಂಗಿಲ್ಲ. ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಇವರೆಲ್ಲ ಪ್ಲೇಯರ್ಸ್, ಇಷ್ಟು ಜನ ಪ್ಲೇಯರ್ಗಳನ್ನ ಒಟ್ಟಿಗೆ ಮೈ ಮೇಲೆ ಹಾಕಂತೀನಿ ಅಂತ ನಾನೆಂತ ಗೇಮ್ ಚೇಂಜರ್ ಇರಬೇಕು. ಇಲ್ಲಿ ತನಕ ಒಬ್ಬರದಷ್ಟೇ ಆಕ್ಟಿಂಗ್ ನೋಡ್ತಾ ಇದ್ವಿ. ಈಗ ಇಬ್ರು ಸೇರ್ಬಿಟ್ರ ಅದು ಇನ್ನೂ ಕ್ರೀಜ್ ಅನ್ಸಕೊಂತೈತಿ. हेलो अर्जुन यार. Hey Martin,
ಥೂ ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಮಾರ್ಟಿನ್ ಪ್ರೀತಿ ಹತ್ರ ಬಂದಾನ. ಪ್ರೀತಿಗೆ ಅರ್ಜುನ್ ಯಾರು ಮಾರ್ಟಿನ್ ಯಾರು ಅಂತ ಗೊತ್ತಾಗಲ್ಲ. ಆದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಪ್ರೀತಿಗೆ ಗೊತ್ತಾಗ್ತಿತ್ತು. ಏನಂದ್ರ ಅರ್ಜುನ್ ಒಬ್ಬ ಆಫೀಸರು, ಕಟ್ಟಿಂಗ್ ಎಲ್ಲ ನೀಟ್ನೆಸ್ ಮಾಡಿಸ್ತಾನ, ಈ ತರ ಪೆಕ್ಕರ್ ತರ ಮಾಡಿಸಲ್ಲ ಅಂತ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಮಾರ್ಟಿನ್ ಅರ್ಜುನ್ ಮದುವೆ ಆಗ್ಬೇಕಂತಿರೋ ಆ ಹುಡುಗಿನ ಕರ್ಕೊಂಡ್ ಬಂದ್ಬಿಡ್ತಾನ. ಇದು ನೋಡಿ ಅರ್ಜುನ್ ಸುಮ್ಮಿಡ್ತಾನ. ಮತ್ತೆ ಒಂದ್ ದೊಡ್ಡ ಫೈಟ್ ನಡೀತೈತಿ. ಒಮ್ಮೆ ಅವನ್ ಮ್ಯಾಗಿರ್ತಾನ, ಒಮ್ಮೆ ಇವನ್ ಕೆಳಗಿರ್ತಾನ, ಒಮ್ಮೆ ಇವನ್ ಮ್ಯಾಗಿರ್ತಾನ, ಒಮ್ಮೆ ಅವನ್ ಕೆಳಗಿರ್ತಾನ. ಫೈಟ್ ಸೀನ್ ಬಗ್ಗೆ ಮಾತಾಡ್ತಿದ್ದೇನೆ. ಮತ್ತೆ ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚಿಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಇನ್ನೇನ ಅರ್ಜುನ ಮಾರ್ಟಿನ್ ಕೊಂದ ಗೋಲ್ಡ್ ಮೆಡಲ್ ತಗೊಂಡ್ಬಿಟ್ಟ ಅಂತ ಅನ್ಕೊಂಡಷ್ಟೊಳಗ ಒಬ್ಬ ಟಕ್ಲು ಫೋನ್ ಮಾಡಿ ಮಾತಾಡ್ತಾನ. ಆಮೇಲೆ ಗೊತ್ತಾಗತ್ತಿ ಅವನ ಮಾರ್ಟಿನ್ ಅಂತ. ಆದ್ರ ಮಾರ್ಟಿನ್ ನಿಜವಾದ ಹೆಸರು ರೈನೋ ಅಂತ. ಈ ರೈನೋ ಅಂತ ಯಾಕೆ ಕರೆದ್ರು ಅನ್ನೋದಕ್ಕೆ ಪಾರ್ಟ್ 2 ತೆಗಿಬೇಕಂತ ಫಿಲ್ಮ್ ಮೇಕರ್ಸ್ ಅನ್ಕೊಂಡಿದ್ರು. ಮತ್ತೆ ಪಾರ್ಟ್ 2 ಬಗ್ಗೆ ಅವರು ಅಲ್ಲೇ ಅನ್ಕೊಳ್ಳದ. ಮತ್ತೆ ಆ ಸಿನಿಮಾ ಏನು ರಿಲೀಸ್ ಆಗೋದಂತೂ ನಮ್ಗೆ ಡೌಟು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಸೊ ಮತ್ತೆ ಹೇಗಿತ್ತು ವಿಡಿಯೋ? ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಯ್ತು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ರೋಸ್ಟ್ ಮಾಡಿದ್ದು ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ, ಯಾರು ಕೂಡ ಸೀರಿಯಸ್ ಆಗಬೇಡಿ. ನಾನು ರೋಸ್ಟ್ ಮಾಡಿದ್ದು ಈ ಫಿಲ್ಮ್ ಅಲ್ಲಿ ಬರುವಂತಹ ಕ್ಯಾರೆಕ್ಟರ್ ಮೇಲೆ, ರಿಯಲ್ ಲೈಫ್ ಬಗ್ಗೆ ಯಾರ ಬಗ್ಗೆನೂ ಮಾತಾಡಿಲ್ಲ. ನಿಮ್ಮ ಮೈಂಡ್ ಅಲ್ಲಿ ಯಾವುದೇ ಬೇರೆ ಸಿನಿಮಾ ಇದ್ರೂ ಕೂಡ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ನಾ ಅದ್ರ ಬಗ್ಗೆ ನೆಕ್ಸ್ಟ್ ರೋಸ್ಟಿಂಗ್ ವಿಡಿಯೋ ತರ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.